ಸರ್, ದಾವಣಗೆರೆಯಲ್ಲಿ ಪಾಕಿಸ್ತಾನ ಜೊತೆ ಲಿಂಕ್ ಇರುವಂತ ಮತ್ತೊಬ್ಬ ಯುವಕನನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ನೋಡಿ, ನಮ್ಮ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಮತ್ತು ಮಾಹಿತಿ ಪ್ರಕಾರ ಯು ಪಿ ಮೂಲದ ವ್ಯಕ್ತಿ, ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಇದೆ. ಯಾವುದೋ ಇಲ್ಲಿ ಕೆಲಸ ಹುಡ್ಕೊಂಡು ಬಂದಿರೋದು. ಅವರ ಏನು ಮೊಬೈಲ್ನಲ್ಲಿ ಕೆಲವು ವಿಚಾರಗಳನ್ನು ಪತ್ತೆ ಹಚ್ಚಿದೆ. ಸೊ ಈಸ್ ಬೀನ್ ಅರೆಸ್ಟೆಡ್. ಏನು ಸ್ವಲ್ಪ ಬೇರೆ ಪಾಕಿಸ್ತಾನಿಗಳ ಜೊತೆ ಟಚ್ನಲ್ಲಿದ್ದಾರೆ ಅಂತ ಚಾಟ್ ಮೂಲಕ ಗೊತ್ತಾಗಿದೆ. ಬಟ್ ಇನ್ನೂ ಕೂಡ ಯಾವುದೇ ದೊಡ್ಡ ಮಟ್ಟದಲ್ಲಿ ಇಂಡಾಕ್ಟ್ರಿನೇಷನ್ ಆಗಿದೆ ಅಥವಾ ಬೇರೆ ಇದೆ, ಅದನ್ನ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕಂತೂ ಈಸ್ ಇನ್ ಕಸ್ಟಡಿ. ಅದೇನಿದೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಮಾಹಿತಿಯನ್ನು ನೀಡ್ತೀವಿ. ಇನ್ನೇದು ಈಗ ಬಿಡದಿ ಟೌನ್ಶಿಪ್ ವಿಚಾರ ಇನ್ನ ಗೊಂದಲ ಇರುವಂತ ಟೈಮ್ ನಲ್ಲೇ ಸರ್, ದೇವನಹಳ್ಳಿಯಲ್ಲಿ MB ಡೀಪ್ ಟೆಕ್ ಪಾರ್ಕ್ ಮಾಡೋದಕ್ಕೆ 2800 ಎಕರೆನ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ. ಈ ಭೂಮಿ ಸ್ವಾಧೀನ ಮಾಡಿಲ್ಲ ಅಂದ್ರೆ ನಾವು ಹೇಗೆ ನಾವು ಏರೋಸ್ಪೇಸ್ ಪಾರ್ಕು, ಟೆಕ್ ಪಾರ್ಕು ಅಥವಾ ಹೊಸ ಟೌನ್ಶಿಪ್ಗಳು ಮಾಡ್ಬೋದು? ಇಡೀ ಇಂಡಿಯಾನಲ್ಲಿ ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇದೆ. ಊರು ಬಿಟ್ಟು ಜನ ನಗರಗಳ ಕಡೆ, ಪಟ್ಟಣ ಕಡೆ ಬರ್ತಾ ಇದ್ದಾರೆ. ನೀವೇ ಎಷ್ಟೊಂದು ಬಾರಿ ವರದಿಯನ್ನು ತಾವು ಮಾಡಿದ್ದೀರ, ಬೆಂಗಳೂರು ಯಾವ ವೇಗದಲ್ಲಿ ಬೆಳೀತಾ ಇದೆ ಅಂತ. ಬಹುಶಃ ವಿ ಆರ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟೀಸ್ ಇನ್ ದ ವರ್ಲ್ಡ್. ಏಷ್ಯಾನಲ್ಲಿ ಅಂತೂ ನಂಬರ್ 1 ಇದೆ. ರಿಪೋರ್ಟ್ಸ್ ಪ್ರಕಾರ ನಾವು ನ್ಯಾಷನಲ್ ಆವ್ರೇಜ್ಗಿಂತ ಹೆಚ್ಚು ಬೆಳೀತಾ ಇದ್ದೀವಿ. 8.5% ನಮ್ಮ ಗ್ರೋತ್ ಇದೆ. ಆ್ಯಂಡ್ ವಿ ಆರ್ ಶೆಡ್ಯೂಲ್ ಟು ಮೇಂಟೈನ್ ದಿಸ್ ಗ್ರೋತ್ ರೇಟ್ ಟಿಲ್ 2030. ಹಾಗಿದ್ದಾಗ ನಾವು ಬಿಯಾಂಡ್ ಬೆಂಗಳೂರು ಹೋಗ್ಬೇಕಲ್ವಾ? ನಮ್ಮ ಪಾಲಿಸಿನೇ ಇದೆ. ಆದರೆ ಯಾರ್ದು ರೈತರ ಜಮೀನು ಇರ್ಬೋದು, ಬೇರೆಯವ್ರ ಜಮೀನು ಇರ್ಬೋದು, ನಾವು ಒತ್ತುವರಿ ಮಾಡೋದಕ್ಕಿಂತ ಮುಂಚೆ ಅವರ ಕಾನೂನು ಪ್ರಕಾರ ಅವ್ರ ಪರ್ಮಿಷನ್ ತಗೋಬೇಕು. ವಾಟ್ ಎವರ್ ಇಟ್ ಹ್ಯಾಸ್ ಟು ಹ್ಯಾಪನ್ ವಿಲ್ ಹ್ಯಾಪನ್ ಆಸ್ ಪರ್ ಲಾ ಅಲ್ವಾ? ನಾವು ಹೋಗಿ ದಬ್ಬಾಳಿಕೆ ಅಂತೂ ಮಾಡ್ತಾ ಇಲ್ಲ. ಅವ್ರಿಗೆ ಕೊಡೋಕೆ ಇಷ್ಟ ಇಲ್ಲ ಅಂದರೆ ಟೌನ್ಶಿಪ್ ಬೇರೆ ಕಡೆ ಮಾಡಲೇಬೇಕಾಗುತ್ತೆ. ದೇರ್ ಇಸ್ ನೋ ಅದರ್ ಆಪ್ಷನ್. ಈಗ ನಮ್ಮೂರಿನಲ್ಲಿ ನಮಗೆ ಇಂಡಸ್ಟ್ರಿ ಬೇಡ, ನಮಗೆ ಟೌನ್ಶಿಪ್ ಬೇಡ ಅಂದರೆ ಬೇರೆ ಊರಿಗೆ ಹೋಗಲೇಬೇಕಾಗ್ತದೆ. ದೇರ್ ಇಸ್ ನೋ ಅದರ್ ಚಾಯ್ಸ್. ಇಲ್ಲ, ಈಗ ಫಸ್ಟ್ ಆಫ್ ಆಲ್ ಈಗ ನಾವು ಎಲ್ಲಿ ನೋಟಿಫೈ ಮಾಡ್ತೀವಿ ಅಥವಾ ಎಲ್ಲಿ ನಾವು ಕೇಳ್ತೀವಿ, ಎಲ್ಲರೂ ಗೊಂದಲಗಳು ಸೃಷ್ಟಿ ಮಾಡ್ಕೊಂಡಿದ್ರೆ ಅಭಿವೃದ್ಧಿ ಹೇಗಾಗುತ್ತೆ ಹೇಳಿ? ನಾವೇನು ರೈತರ ಜಮೀನು ಕಸ್ಕೋತಾ ಇಲ್ಲ ಅಲ್ಲ ಎಲ್ಲೂ. ಆಸ್ ಪರ್ ಲಾನೇ ಮಾಡ್ತಾ ಇರೋದು. ನೋಟಿಫಿಕೇಶನ್ ಮಾಡ್ತಾ ಇದೀವಿ, ಅವ್ರ ಒಪ್ಪಂದ ತಗೋತಾ ಇದೀವಿ, ಅವ್ರ ಒಪ್ಪಿಗೆ ತಗೋತಾ ಇದೀವಿ. ಅದಾದ್ಮೇಲೆ ಅಲ್ವಾ ನಾವು ಏನಾದ್ರು ಮಾಡ್ಬೋದು? ನಾವು ಕಾನೂನು ವಿರುದ್ಧ ಮಾಡ್ಲಿಕ್ಕಾಗುತ್ತಾ? ಅಥವಾ ನಿಮ್ಮ ಇಚ್ಛಾಶಕ್ತಿ ಇರ್ಲಾರ್ದೆ ನಾವು ಜಮೀನನ್ನು ತಗೊಳಕ್ ಆಗ್ತದಾ? ಈಗ ಅಶೋಕ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗಿದೆ, ನೀವು ಹೋಮ್ ಮಿನಿಸ್ಟ್ರು ಹೆಡ್ಲೈನ್ ಮಿನಿಸ್ಟ್ರು ಅಂತ ಕ್ವಶನ್ ಮಾಡಿದ್ದಾರೆ. ನೋಡಿ, ಫಸ್ಟ್ ಅವ್ರು ನೋಡ್ಕೊಳಕ್ ಹೇಳಿ ಅಪ್ಪ. ನಿನ್ನೆ ತಾನೇ ಡೆಲ್ಲಿಯಿಂದ ಉಗ್ದು ಕಳಿಸಿದ್ದಾರೆ, ಅದಕ್ಕೆ ಬಂದು ಇದು ಹೇಳ್ತಾ ಇದ್ದಾರೆ. ಎಲ್ಲ ನೋಡಿ ಇವ್ರೆ, ನಾನು ನಿನ್ನೆನೆ ಹೇಳಿದ್ದೀನಲ್ಲ, ನನ್ನ ಹೆಸರು ಅವರಿಗೆ ಪ್ರಸ್ತಾಪ ಮಾಡಿಲ್ಲ ಅಂದ್ರೆ ಅಲ್ಲೇ ಅವ್ರಿಗೆ ಪ್ರಮೋಷನ್ನೇ ಇಲ್ಲ. ಅಶೋಕ್ ಅವ್ರು ಇರ್ಬೋದು, ಸೂರ್ಯ ಅವ್ರು ಇರ್ಬೋದು. ಇಷ್ಟು ದಿನ ಅಶೋಕ್ ಅವರು PDOಗಳಿಗೆ ಹಿಡ್ದಿದ್ರು, ಈಗ PC-ಗಳಿಗೆ ಹಿಡ್ದಿದ್ದಾರೆ. ಇರ್ಬೋದು. ಈಗ ಸಿ, ವೈ ಆರ್ ಯು ವರಿಡ್ ಅಬೌಟ್ ಮೈ PRO? ವೈ ಆರ್ ಯು ವರಿಡ್ ಅಬೌಟ್ ಯಾರು ನನ್ನ ಮೀಡಿಯಾ ನೋಡ್ಕೊಂತಾರೋ, ಯಾರನ್ನ ನನ್ನ ಸಾಮಾಜಿಕ ಜಾಲತಾಣ ನೋಡ್ಕೊಂತಾರೋ? ನಿಮ್ಗೇನು ಸಂಬಂಧ? ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಕೇಳಿರೋ ಪ್ರಶ್ನೆ ಬಗ್ಗೆ ಹೇಳಿದ್ರ ನನ್ನ ಬಗ್ಗೆ ಹೇಳ್ತಾರೆ, ವೈಯಕ್ತಿಕ ಟೀಕೆ ಮಾಡ್ತಾರೆ. ಇವರೆಲ್ಲ ಇಷ್ಟೆಲ್ಲ ಹೇಳ್ತಾರಲ್ಲ. ನಿಮ್ಮ ಬೆಂಗಳೂರು MP ಎಲ್ಲಿ ಓದಿದ್ದು ಗೊತ್ತಾ ನಿಮ್ಗೆ? ಕಾನ್ವೆಂಟ್ನಲ್ಲಿ, ಶಾಖಗಳಲ್ಲೆಲ್ಲ ಓದಿದ್ದು. ಇವರಿಗೆಲ್ಲ ಕಾನ್ವೆಂಟ್ ಎಜುಕೇಶನ್ ಬೇಕು. ಕೊಲೆ ಪ್ರಕರಣ ಹೆಚ್ಚಾಗ್ತಿದೆ, ಒಂದು ಜಾಲತಾಣವನ್ನು ಮಾಡ್ತೀವಿ ಅಪ್ಪ. ಇವ್ರ ಹತ್ರ ಕಲಿಯೋದೇನಿದೆ? ಇವ್ರು ಹೋಮ್ ಮಿನಿಸ್ಟರ್ ಇದ್ರಲ್ಲ, ಇವ್ರು ಹೋಮ್ ಮಿನಿಸ್ಟರ್ ಇದ್ದಾಗ ರಾಮರಾಜ್ಯ ಆಯ್ತಾ? ಇವ್ರ ಅವಧಿನಲ್ಲಿ ಏನೂ ಆಗೇ ಇಲ್ವಾ? ಡ್ರಗ್ಸ್ ಹಾವಳಿ ಇರಲಿಲ್ಲ, ಕ್ರೈಮ್ ರೇಟ್ ಕಮ್ಮಿ ಇತ್ತು, ಯಾವುದು ಅತ್ಯಾಚಾರನೇ ನಡೆದಿಲ್ಲ. ನಿಮ್ಗೆ ನೆನಪಿದ್ಯಾ ಹಿಂದಿನ ಹೋಮ್ ಮಿನಿಸ್ಟರ್ ಏನಂದಿದ್ರು? ಮೈಸೂರಿನಲ್ಲಿ ಒಬ್ರು ಮಹಿಳೆ ಮೇಲೆ ಅತ್ಯಾಚಾರ ಆದ್ರೆ ಮಹಿಳೆಯರು ಮನೆ ಆಚೆ ಯಾಕೆ ಬರ್ಬೇಕು, ಅಂತ ಬಟ್ಟೆ ಯಾಕೆ ಉಟ್ಕೋಬೇಕು? ಕಾಂಗ್ರೆಸ್ನವ್ರು ನನಗೆ ರೇಪ್ ಮಾಡ್ತಾ ಇದಾರೆ ಅಂತ ಹೇಳಿರೋ ಹೋಮ್ ಮಿನಿಸ್ಟರ್ಗಳು BJP-ನಲ್ಲಿ. ಇಲ್ಲಿ ನಾವು ಜವಾಬ್ದಾರಿಯುತ ಹೋಗಿದ್ದೀವಿ. ವಿ ಆರ್ ಅಕೌಂಟೇಬಲ್, ವಿ ಆರ್ ಆನ್ಸರಬಲ್. ಏನೇ ನಡೆದ್ರು ಕೂಡ ಅದು ಹೇಗೆ ನಡೆದಿದೆ ಅದು ಹೇಳೋ
ಸಾಮರ್ಥ್ಯನೂ ಇದೆ ಮತ್ತೆ ಅದನ್ನ ತಡೆಯೋ ಸಾಮರ್ಥ್ಯನೂ ಇದೆ. ಇವ್ರ ಹತ್ರ ಕಲಿಯೋದು ಏನೂ ಇಲ್ಲ ನಮ್ಗೆ.